ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಅವಾಂತರ ರೈತರು ತತ್ತರಿಸಿದ್ದಾರೆ. ಒಂದು ದಿನದ ಮಳೆ, ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳಿದೆಯಲ್ಲ ಅಷ್ಟಿಷ್ಟಲ್ಲ. ಅನೇಕ ಕಡೆಗಳಲ್ಲಿ ಈ ಮಳೆಯ ಎಫೆಕ್ಟ್ ರೈತರಿಗೆ ತಟ್ತಾ ಇದೆ. ಆಲಿಕಲ್ಲು ಮಳೆಗೆ ಅನ್ನದಾತರ ಬದುಕೇ ಕೊಚ್ಚಿ ಹೋಗಿದೆ. ಆಲಿಕಲ್ಲು ಬಿರುಗಾಳಿ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ, ಕಾರಟಗಿ ಸೇರಿ ಹಲವು ಕಡೆಗಳಲ್ಲಿ ಬೆಳೆಗಳಿಗೆ ಹಾನಿಯಾಗಿದೆ. ಫಸಲಿನೇನು ಕೈ ಸೇರುತ್ತೆ ಅಂತ ಹೇಳುವಷ್ಟರಲ್ಲೇ ಭತ್ತ ನೆಲಕಚ್ಚಿದೆ. ಇನ್ನೊಂದೆಡೆ ಗಾಳಿ ಮಳೆ, ಮನೆಗಳ ಶೀಟ್ಗಳಿದೆಯಲ್ಲ ಅದೆಲ್ಲ ಹಾರಿ ಹೋಗ್ತಾ ಇದೆ. ಮಾರುತಿ ಅನ್ನೋರಿಗೆ ಸೇರಿದಂತಹ ಮನೆ, ಅದರ ಶೀಟ್ ಹಾರಿ ಹೋಗಿದೆ. ಕುಟುಂಬ ಕಂಗಾಲಾಗಿದೆ. ಉಳ್ಕೊಳ್ಳೋದಕ್ಕಿರೋದು ಒಂದು ಮನೆ. ಆ ಮನೆ ಮೇಲೆ ಇರುವಂಥ ಸೂರೇ ಇಲ್ಲ. ಎಲ್ಲಿ ಹೋಗೋದು, ಮಳೆ ಬೇರೆ, ಹೇಗೆ ಉಳ್ಕೊಳ್ಳೋದು, ಎಲ್ಲಿ ಉಳ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಆ ಕುಟುಂಬಸ್ಥರದ್ದು. ಕೊಪ್ಪಳದ ಹೊಸಹಳ್ಳಿ ಗ್ರಾಮದಲ್ಲಿ ಶೀಟ್ ಹಾರಿ ಹೋಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇಡೀ ಭತ್ತದ ಬೆಳೆ ಇದೆಯಲ್ಲ, ಆ ಭತ್ತದ ಬೆಳೆ ನೆಲಕಚ್ಚಿದೆ. ಇನ್ನೇನು ಸ್ವಲ್ಪ ದಿನ ಆದರೆ ಕಟಾವಿಗೆ ಬರುತ್ತೆ. ಆನಂತರ ಹಾಕಿದೆಲ್ಲ ದುಡ್ಡು ಬರುತ್ತಪ್ಪ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಅಂದ್ಕೊಂಡಿದ್ರು. ಆದರೆ ಅಷ್ಟರಲ್ಲಿ ಅವಾಂತರಗಳಾಗಿದೆ. ಈ ಆಲಿಕಲ್ಲು ಸಹಿತ ಗಾಳಿ ಮಳೆ ಆಯ್ತಲ್ಲ, ಇದರಿಂದ ಭಾಳ ದೊಡ್ಡ ತೊಂದರೆ ರೈತರಿಗಾಗಿದೆ. ಆ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಮಳೆ ಒಂದು ಕಡೆಯಲ್ಲಿ ಖುಷಿ ಕೊಡೋದಾದ್ರೆ ಅನೇಕರಿಗೆ ಇಂಥ ದುರ್ಘಟನೆಗಳು, ಅವಾಂತರಗಳು ನಡೀತಾನೆ ಇರುತ್ತೆ. ಕೊಪ್ಪಳದಲ್ಲಿ ಏನೇನಾಗಿದೆ, ಏನೇನು ಲಾಸ್ ಆಗಿದೆ, ರೈತರು ಎಷ್ಟು ತತ್ತರಿಸ್ತಾ ಇದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶುಕ್ರಾಜ್. ಎಸ್ ಅಶ್ವಿನಿ, ಏನು ನಿನ್ನೆ ಕೊಪ್ಪಳದಲ್ಲಿ ಮಳೆ ಸುರಿದಿದೆ. ಇದು ಒಂದಿಷ್ಟು ಅಂದ್ರೆ ಕೊಪ್ಪಳದ ಮಂದಿಗೆ ಒಂದ್ ಸ್ವಲ್ಪ ಸಂತಸ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಸಿಲಿನ ಬೇಗೆಯಿಂದ ತತ್ತರಿಸಿದಂತ ಜನರಿಗೆ ಒಂದ್ ಸ್ವಲ್ಪ ತಂಪಿರುತ್ತದೆ. ಆದ್ರೆ ಈ ಒಂದು ಮಳೆ ಸಾಕಷ್ಟು ವಿಭಾಗಗಳಲ್ಲಿ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈಗ ನಾವು ಗಂಗಾವತಿ ಭಾಗಕ್ಕೆ ಬಂದ್ರೆ ಇದು ಭತ್ತ ಬೆಳೆ ಅಂತ ನಾಡು ಅಂತಾನೆ, ಭತ್ತದ ನಾಡು ಅಂತಾನೆ ಗಂಗಾವತಿ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನೇನು 15-20 ದಿನಗಳ ಕಳೆದು ಬಿಟ್ಟಿದ್ರೆ ಅವರ ಒಂದು ಭತ್ತ ಕಟಾವಿಗೆ ಬಂದಿತ್ತು. ಇನ್ನು ಕೈ ಸೇರುವ ಅಂತ ತಲುಪಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಒಂದು ಸುರಿದಂತ ಮಳೆ, ಅದು ಬರೇ ಮಳೆ ಅಲ್ಲದೆ ಆಲಿಕಲ್ಲು ಮಳೆ ಸುರಿದಿರೋದ್ರಿಂದ ಏನು ಭತ್ತ ಏನು ಕಟಾವಿಗೆ ಬಂದಿತ್ತು ಅದು ಸಂಪೂರ್ಣ ನೆಲಕಚ್ಚಿದೆ. ಇದರಿಂದ ಒಂದು ಎಕರೆಗೆ ಸುಮಾರು 20-25 ಸಾವಿರ ಭತ್ತ ಈಗ ಲಾಸ್ ಆಗಿರ್ತಕ್ಕಂಥದ್ದು. ಇನ್ನು ಬೇರೆ ಕಡೆ ನೋಡಿದ್ರೆ ನಾವು ಕೊಪ್ಪಳ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನೋಡಿದ್ರೆ ಮೇಲ್ಛಾವಣಿಗಳು ಎಲ್ಲ ಏನೋ ನಿನ್ನೆ ಸುರಿದಂತ ಭಾರಿ ಗಾಳಿಗೆ, ಮಳೆ ಮತ್ತು ಗಾಳಿಗೆ ಒಂದು ಮೇಲ್ಛಾವಣಿ ಹಾರಿ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಏನು ಸತತ ಒಂದು 2-3 ಗಂಟೆಗಳ ಕಾಲ ಈ ಒಂದು ಕೊಪ್ಪಳ ಜಿಲ್ಲಾದ್ಯಂತ ಮಳೆ ಆಗಿತ್ತು. ಆದ್ರೆ ಕಾಡ್ಗಿ ಭಾಗದಲ್ಲಿ ಮಾತ್ರ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಾಡ್ಗಿ ಭಾಗದ ಚಳ್ಳೂರ್ ಆಗಿರ್ಬೋದು, ಕಾಡ್ಗಿ ಆಗಿರ್ಬೋದು, ಪ್ರಗತಿ ನಗರ ಆಗಿರ್ಬೋದು, ಈ ಕಡೆ ಎಲ್ಲ ಒಂದಿಷ್ಟು ಗ್ರಾಮಗಳಲ್ಲಿ ಒಂದು ಆಲಿಕಲ್ಲು ಮಳೆ ಬಿದ್ದಿರ್ತಕ್ಕಂಥದ್ದು. ಇದರಿಂದ ಈ ಬಾರಿ ಏನು ಕಳೆದ ಬಾರಿ ಕೂಡ ಭತ್ತ ಕಟಾವಿನ ಹಂತಕ್ಕೆ ಬಂದಾಗ ಮಳೆ ಸುರಿದು ಏನು ಭತ್ತ ನೆಲಕಚ್ಚಿತ್ತು. ಈ ಬಾರಿ ಕೂಡ ಒಂದು ನೆಲಕಚ್ಚಿರೋದ್ರಿಂದ ರೈತರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸರ್ಕಾರ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡಿಸುವಂತ ಕೆಲಸ ಆಗ್ಬೇಕಂತಂದು ಈಗ ರೈತರು ಆಗ್ರಹಿಸಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.